ನೋಡಿ, ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ಘಟನೆ ಇದೆ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಂತೀವಿ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಮಾಡ್ಕೊಂತಾರೆ. ಆದರೆ ನೋಡಿ, ಇಲ್ಲಾಗಿರೋ ಗಲಾಟೆ ಅಥವಾ ಕಿತಾಪತಿ ಬೇರೆನೆ. ಹೆಂಡತಿ ದಪ್ಪ ಆಗ್ಬಿಟ್ಲು ಅಂತ ಹೇಳಿ ಪಾಪಿ ಪತಿ ಹಲ್ಲೆ ಮಾಡಿದ್ದಾನೆ. ಇದಾಗಿರೋದು ಎಲ್ಲಿ ಗೊತ್ತಾ? ಬೆಂಗಳೂರಲ್ಲಿ. ಬೆಂಗಳೂರಿನ ನೆಲಗೆದರನ ಹಳ್ಳಿಯಲ್ಲ ಆಗಿರೋ ಘಟನೆ. ಪತ್ನಿ ಮಾವನ ಮೇಲೆ ಹಲ್ಲೆ ಮಾಡಿ ಕಿರಾತಕ ಪತಿ ಕ್ರೌರ್ಯ ಮೆರೆದಿರೋದು. ಪತ್ನಿ ರಮ್ಯಾ ಹಾಗೆ ಮಾವ ಮಗನಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿರೋದು. ಪುಲಿ ಸಾಯಿ ಕುಮಾರ್ ಅಂತ ಹೆಸರು ಆತನದ್ದು. ಹೆಂಡತಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಕಿರಿಕ್ ತೆಗಿತಾ ಇದ್ದಂತೆ. ಆಮೇಲೆ ವರದಕ್ಷಿಣೆ ವಿಚಾರಕ್ಕೂ ಕೂಡ ಪದೇ ಪದೇ ಗಲಾಟೆ ಮಾಡ್ತಿದ್ದಾನೆ. ಇದು ಅಸಲಿ ಮ್ಯಾಟರ್. ಈ ದಪ್ಪ ಆಗಿರೋದು ಅದೆಲ್ಲ ಒಂದು ಬಹಾನ ಅಂತ ಅನ್ಸುತ್ತೆ. ವರದಕ್ಷಿಣೆ ವಿಚಾರಕ್ಕೇನೆ ಈತ ಮೇನ್ ಗಲಾಟೆ ಮಾಡಿರೋದು. ನೋಡಿ, ಮಗನಿಗೂ ಕೂಡ ಮಗನ ಮೇಲೂ ಹಲ್ಲೆ ಮಾಡಿದ್ದಾನೆ ಈತ. ಇನ್ನೆಷ್ಟು ಕ್ರೂರಿ ಇರಬೇಕಿತ್ತ ನೋಡಿ. ನಾನೇನೋ ಒಂದ್ ಮಗು ಇದೆ ಅಂತ ಅನ್ಕೊಂಡ್ ಸಂಸಾರಕ್ಕೋಸ್ಕರ ಎಷ್ಟು ಕುಗ್ಗೋಗಿದ್ದೀನಿ ಅಂದ್ರೆ ಅಷ್ಟು ಕುಗ್ಗೋಗಿದ್ದೀನಿ. ಮೊನ್ನೆನೂ ಅಷ್ಟೇ, ನನ್ನ ಸಾಕಕ್ ಆಗಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಊರ್ಗೋದ. ಅಲ್ಲಿಂದ ಅವ್ರ ಅಮ್ಮ ತಂಗಿ, ಅವನು, ಅವ್ರಪ್ಪ, ಅವ್ರ ಭಾವ ಎಲ್ಲರೂ ಫೋನಲ್ಲಿ ನಂಗೆ, ಅವ್ರ ಅಮ್ಮ ತಂಗಿ ಇವನು ಇಬ್ರು ಎಲ್ಲರೂ ಫೋನ್ ಮಾಡ್ಬಿಟ್ಟು ನಂಗೆ 10 ಲಕ್ಷ ದುಡ್ಡು, ಆಮೇಲೆ ಮದ್ವೆ ಕೊಟ್ಟಿರೋ ಬಂಗಾರ ಎಲ್ಲ ನಂಗೆ ಕೊಡು, ಹಂಗಾದ್ರೆ ನಿನ್ ಜೊತೆ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ನೀನ್ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇದು. ಅವಾಗ್ಲೇ ಬಿಟ್ಟಿದ್ದೆ, ನನ್ನ ಅಪ್ಪ ಅಮ್ಮನ ಮನೇಲಿ ಬಿಟ್ಟಾವಾಗ್ಲೇ 2 ತಿಂಗಳು ಆಗಿತ್ತು, 1.5 ತಿಂಗಳು ಆಗಿತ್ತು. ಅಲ್ಲೇ ಇದು ನಾನು PGಗೆ ಹೋಗ್ತೀನಿ. ನನ್ನ ಹತ್ರ ದುಡ್ಡಿಲ್ಲ ಸಂಸಾರ ಮಾಡೋವಾಗ. ನಾನೇನೋ ಒಂದ್ ಮಗು ಇದೆ ಅಂತ ಅನ್ಕೊಂಡ್ ಸಂಸಾರಕ್ಕೋಸ್ಕರ ಎಷ್ಟು ಕುಗ್ಗೋಗಿದ್ದೀನಿ ಅಂದ್ರೆ ಅಷ್ಟು ಕುಗ್ಗೋಗಿದ್ದೀನಿ. ಮೊನ್ನೆನೂ ಅಷ್ಟೇ, ನನ್ನ ಸಾಕಕ್ ಆಗಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಊರ್ಗೋದ. ಅಲ್ಲಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈ ಪುಲಿ ಸಾಯಿ ಕುಮಾರು ಹೆಂಡತಿ ದಪ್ಪ ಆದ್ಲು ಅಂತ ಹೊಡೆದಿರಂಗೆ ಕಾಣಿಸ್ತಾ ಇಲ್ಲ. ಇದು ಮೋಸ್ಟ್ಲಿ ಅವನಿಗೆ ವರದಕ್ಷಿಣೆ ಬೇಕು ಅಂತ ಅನ್ಸಿರುತ್ತೆ, ಅದಕ್ಕೇನಾ ಅಂತ. ಅದು ಶರತ್ ಏನಂತೇಳಿದ್ರೆ, ಕಳೆದ 3 ವರ್ಷಗಳ ಹಿಂದೆ ಈಕೆ ಮ್ಯಾಟ್ರಿಮೋನಿಯ ಮೂಲಕ ಪರಿಚಯವಾಗಿ ಮದುವೆ ಆಗಿರ್ತಾರೆ. ರಮ್ಯ ಅನ್ನೋಂಥವ್ರು ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದರೆ, ಈ ಸಾಯಿ ಕುಮಾರ್ ಆಂಧ್ರ ಪ್ರದೇಶ ಮೂಲದವನು. ಸೊ ಈತ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಈ ಸಂದರ್ಭದಲ್ಲಿ ಮನೆಯವ್ರನ್ನ ಒಪ್ಪಿಸಿ ಇಬ್ಬರು ಕೂಡ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ ಆರಂಭದಲ್ಲೇ ಈತ ಚೆನ್ನಾಗಿರ್ತಾನೆ. ಅದಾದ ಬಳಿಕ ತನ್ನ ತಂಗಿಯ ಮಗನಿಗೆ ಒಂದು ಚಿನ್ನದ ಒಡವೆಯನ್ನು ಮಾಡಿಸ್ಕೊಡ್ಬೇಕು, ಹಣವನ್ನು ಕೊಡುವಂಥ ಹೆಂಡತಿ ಬಳಿ ಕೇಳಿದಾಗ ಆಕೆ ಇಲ್ಲ ಅಂತ ಹೇಳಿದಾಗ ಆಗ್ಲಿಂದ ಕೂಡ ಇವರಿಬ್ಬರ ಮಧ್ಯೆ ಗಲಾಟೆ ಶುರುವಾಗುತ್ತೆ. ಹಲ್ಲೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆಕೆ ತನ್ನ ತಂದೆಗೆ ತಿಳಿಸಿ ವಿಚಾರವನ್ನು ಮನೆ ಬಿಟ್ಟು ಬಂದಿರ್ತಾರೆ. ಆಗ ಆತನ ರಮ್ಯ ಅವರ ತಂದೆಯು ಕೂಡ ಬಂದು ಮಾತುಕತೆಯನ್ನು ಆಡಿ ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ಬುದ್ಧಿಯನ್ನು ಹೇಳಿರ್ತಾರೆ. ಹಣವನ್ನು ಕೊಟ್ಟು ಹೋಗಿರ್ತಾರೆ. ಅದಾದ ಬಳಿಕ ಕೂಡ ಹಣಕ್ಕೆ ಸಾಕಷ್ಟು ಬಾರಿ ಡಿಮ್ಯಾಂಡ್ ಮಾಡ್ತಾನೆ. ಸೊ ಆಗ ಕೂಡ ಮಗಳ ಜೀವನ ಚೆನ್ನಾಗಿರಲಿ ಅಂತ ಹೇಳಿ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಹಣವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಕಾಲಕ್ರಮೇಣವಾಗಿ ಆತ ದಿನ ಕಳೆದಂತೆ ಮತ್ತೆ ಹಣಕ್ಕೆ ಡಿಮ್ಯಾಂಡನ್ನು ಮಾಡಿ ಆಕೆಯನ್ನು ಹಲ್ಲೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಒಂದು RR ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರ್ತಾರೆ. ದೂರನ್ನು ದಾಖಲಿಸಿಕೊಂಡು ಕರೆದು ಬುದ್ಧಿ ಹೇಳಿದಾಗ ಕೂಡ ಮತ್ತೆ ತನ್ನ ತಪ್ಪನ್ನು ಒಪ್ಕೊಂಡು ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ಆದರೆ ಇತ್ತೀಚೆಗೆ ಮತ್ತೆ ಹಣಕ್ಕೆ ಪೀಡಿಸ್ತಾ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಆರಂಭದಲ್ಲಿ ಸಣ್ಣಕ್ಕಿದ್ದ ಈಗ ದಪ್ಪ ಆಗಿದೆಯಾ ಅಂತ ಹೇಳಿ ಹೀಯಾಳಿಸ್ತಾ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು, ಹಲ್ಲೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದ. ಸೊ ಇದರಿಂದ ನೊಂದಂತಹ ರಮ್ಯ ಏನಿದ್ದಾರೆ, ಅವರು ಆ HMT ಲೇಔಟ್ನಲ್ಲಿ ವಾಸವಾಗಿರ್ತಾರೆ. ಅವರು ತಮ್ಮ ತಂದೆಯ ಮನೆಗೆ ಬಂದು ವಾಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮನೆಗೆ ಬಂದಂಥವನು ಮತ್ತೆ ಹೆಂಡತಿಯ ಜೊತೆ ಜಗಳ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹಲ್ಲೆಯನ್ನು ಮಾಡ್ತಾನೆ. ಸೊ ಮಗಳ ಮೇಲೆ ಹಲ್ಲೆ ಮಾಡ್ತಾ ಇರೋಂಥ ವಿಚಾರವನ್ನು ನೋಡಿ ಆತರ ತಂದೆ ಕೂಡ ಖಂಡಿಸಿ ಜಗಳ ಬಿಡಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಚಾಕುವನ್ನು ತಂದು ಹಲ್ಲೆಗೆ ಮುಂದಾಗಿ ಖಾರದ ಪುಡಿಯನ್ನು ಕೂಡ ಎಸೆದು ಹೋಗಿರುವಂಥದ್ದು. ಸೊ ಘಟನೆಗೆ ಸಂಬಂಧಪಟ್ಟಂತೆ ನೊಂದ ಮಹಿಳೆ ಮತ್ತು ಆತನ ಮಾವ ಕೂಡ ಈಗ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪೀಣ್ಯಗೆ. ಸೊ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೀಣ್ಯ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.